ಹೊತ್ತ ಕೇಳಬೇಕು ಎಲ್ಲ ಮುಚ್ಕೊಂಡಿರ್ಬೇಕು. ಇದು ನಂಗೆ ಕಟ್ ಮಾಡ್ಬಿಟ್ಟೆ ಆಗೋದು. ಮುಗಿಸಿ ಎಂತ ಗೊತ್ತಾ ಗೈಸ್, ಯಾವ ತರ ಚೂತಿ ಆದಿವಿ ಅಂದ್ರೆ ಬೆಳಗ್ಗೆಯಿಂದ ಎಷ್ಟು ಮಾತಾಡಿದ್ದೀನಿ ನಾನು, ಎಲ್ಲ ವೈರಲ್ ಆಗ್ತಾ ಇತ್ತದು. ಹೇಳು ಪೈಗಂಬರ್ ಎಲ್ಲಿ ಹುಡ್ತಾ ಹೇಳು. ಪೈಗಂಬರಲ್ಲ, ಅವನ ಹೆಸರೇನು? ಮೊಹಮ್ಮದ್ ಪೈಗಂಬರ್ ಹೇಳು. ಅಬ್ದುಲ್ ಖಿಲ್ಜಿ. ಮೊಹಮ್ಮದ್ ಪೈಗಂಬರ್ ಇಳಿದು ಗೈಸ್. ಹೆಂಗಿದೆ ಗೊತ್ತಾ, ಫುಲ್ಲು ಮರ ಆಯ್ತಾ ಆಚೆಗೆ ಸಾಕಾಗಿದೆ. ಅದರಲ್ಲೂ ಅದೊಂಥರ ಪಿಂಕ್ ಕಲರ್ ಹೂ ಬಿಡುತ್ತೆ, ಸಾಕಾಗಿದೆ. A few inches later. ಎಂತ ಗೊತ್ತಾ ಗೈಸ್, ಯಾವ ತರ ಚೂತಿ ಆದಿವಿ ಅಂದ್ರೆ ಬೆಳಗ್ಗೆಯಿಂದ ಎಷ್ಟು ಮಾತಾಡಿದ್ದೀನಿ ನಾನು, ಎಲ್ಲ ವೈರಲ್ ಆಗ್ತಾ ಇತ್ತದು. ಬೆಳಗಿಂದ ಹೆವಿ ಮಾಡಿದ್ವಿ, ಬಟ್ ಮೈಕ್ ಆನ್ ಮಾಡಿದ್ವಿ. ಮೈ ತಪ್ಪಲ್ಲ ಅದು. ಇಷ್ಟೊತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡಿ ಮಾಡಿ ಸಾಕಾಯ್ತು. ಮೈಕ್ ಆನ್ ಮಾಡಿಲ್ಲ. ಇರು ಇವಾಗಾದ್ರೂ ಬರೋದ ನೋಡೋಣ, ಸೇವ್ ಮಾಡ್ಬಿಟ್ಟು. ಇಳಿದು ಗೈಸ್, ಎಲ್ಲ ಫುಲ್ ಬಿಲ್ಡಿಂಗ್ ಕುರ್ಚಿಗಳು ಗೈಸ್. ಬೆಳ್ಳಿದ ಇದು ಬೆಳ್ಳಿದ. ಸೊ ಅಲ್ಲಿ ನಾನು ಕುತ್ಕೊಂತಿದ್ದೆ. ನಾನು ಕೂತ್ಕೊತೀನಿ ದೊಡ್ಡದ್ರಲ್ಲಿ. ನಾನು ಇಲ್ಲಿ, ನೀನು ಸಣ್ಣದ್ರ. ಎರಡು ಇತರ ದೊಡ್ಡದಲ್ಲ. ಇದು ಅವ್ರದ್ದು ಲಾಂಛನ ಇಲ್ಲ, ಗಂಡ ಬೇರೊಂದು. ಅವ್ರದ್ದು ಲಾಂಛನ ಕಾಣೋದು, ಗಂಡ ಬೇರೊಂದು ಅಲ್ಲಿದೆ ನೋಡಿದ್ಮೇಲೆ. ರೈಟ್ ಇದು ಏನೋ ಓದಿದ್ಯಲ್ಲೋ ನಾನು. ನೀನು ಉತ್ತರ ಕರ್ನಾಟಕದಲ್ಲಾದ್ರೂ ಓದು, ಇಲ್ಲ ಎಲ್ಲಾದ್ರೂ ಓದು. ಎಲ್ಲ ಕಡೆ ಓದಿಲ್ಲ ಆಯ್ತಾ, ಎಲ್ಲ ಒಂದೇ ಸಿಲೆಬಸ್ ಹೇಳ್ಕೊಡೋದು. ಇಲ್ಲ ನಾನು ಓದಿಲ್ಲ. ನೀನ್ ಹಿಸ್ಟ್ರಿ ಓದಿಲ್ಲ ಅಂತ ಹೇಳಿದ್ರು 8th 9th 10th ಅಲ್ಲೇ ಬಂದ್ಬಿಡ್ತೀವಿ. ಬಂದ್ಬಿಟ್ರೆ ನಾನು ಓದಿರೋದು ನಿಜಾಮ್ ಎಲ್ಲಿಂದ ಬಂದ, ನಿಜಾಮ್ ಎಲ್ಲಿಂದ ಬಂದ ಅಂತ ಓದೆ. ಓಕೆ, ಅದನ್ನ ಅಲ್ಲಿಂದ ಓದ್. ಪೈಗಂಬರ್ ಎಲ್ಲಿ ಹುಡ್ದ, ಎಲ್ಲಿ ಹುಡ್ತಾ ಹೇಳಪ್ಪ ಪೈಗಂಬರ್. ಗೊತ್ತಿಲ್ಲ. ಹೇಳು ಪೈಗಂಬರ್ ಎಲ್ಲಿ ಹುಡ್ತಾ ಹೇಳು. ಪೈಗಂಬರಲ್ಲ, ಅವನ ಹೆಸರೇನು? ಮೊಹಮ್ಮದ್ ಪೈಗಂಬರ್ ಹೇಳು. ಅಬ್ದುಲ್ ಖಿಲ್ಜಿ. ಮೊಹಮ್ಮದ್ ಪೈಗಂಬರ್ ಬರ್ದಿರೋದು ಗ್ರಂಥ ಯಾವ್ದು ಹೇಳು. ಯಾವ್ದು? ಅದು ಇಸ್ಲಾಂ ತಾನೆ? ಇಸ್ಲಾಂ ಗ್ರಂಥನ? ಇಸ್ಲಾಂ ಧರ್ಮ, ಅದು ಇಸ್ಲಾಂ ಧರ್ಮ. ಇಸ್ಲಾಂ ಧರ್ಮ ಕುರಾನ್ ಗ್ರಂಥ. ಸರಿ, ನಮ್ ಮಹಾಭಾರತ ಬರ್ದಿದ್ದಾರೆ. ಮಹಾಭಾರತ ಬರ್ತಾವ ನೀನು? ಯಾರ ಹೆಸರು ಏನಿದೆ ಬರ್ತಾನಲ್ಲ ಬಾಯಿಗೆ. ಮಹಾಭಾರತ ಫುಲ್ ಗೊತ್ತು ನಂಗೆ, ಬೇಕಾದ್ರೆ ಕೇಳು. ಸರಿ, ಬರ್ದಿದ್ದಾರೆ ಹೇಳು. ಮಹಾಭಾರತ ಬರ್ದ ವೇದವ್ಯಾಸ ಗೈಸ್. ವೇದವ್ಯಾಸ. ನಾನು ಮುಗಿಸ್ಬಿಟ್ರ 250 ತಗೊಂಡ್ಬಿಟ್ರಿ. ಹೋಗಿ ಫಸ್ಟ್ ಫ್ಲೋರ್ ಹೋಗ್ಬೇಕಿತ್ತಲ್ಲ. ಯಾಕ ಫಸ್ಟ್ ಫ್ಲೋರ್ ನೋಡ್ಬೇಕು ತಾನೆ ನಾವು. ಫಸ್ಟ್ ಫ್ಲೋರ್ ಹೊತ್ತದ ಹೆಂಗೆ? ಇನ್ನು ಇಲ್ಲಿದೆ, ಬರೋ ಈ ಸೈಡ್ ಹೋಗಿಲ್ಲ ನಾವಿನ್ನು. ಈ ಸೈಡ್ ಇಂದ ಬಂದಿರೋದು ಇವಾಗ, ಈ ಸೈಡ್ ಹೋಗಿಲ್ಲ ಅಂತ. ಹಿಂಗ್ಕೊಂಡು ಹಂಗ್ ಬಂದ್ ಮತ್ತೆ ಹಿಂಗ. ಸರಿ, ಓಕೆ ಓಕೆ. ನಂಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು. ಇಲ್ಲ ಐತೆ ನೋಡಿ ಅಂಬಾರಿ. ಸೊ ಇದು ಅಂಬಾರಿನಾ? ಅಲ್ಲ, ಡೂಪ್ಲಿಕೇಟ್ ಅಂಬಾರಿ. ನೋಡಿ, ಹಂಗೆ ಡಾನ್ಸ್ ಮಾಡ್ತಿದ್ರು ಆನೆಗಳು ನಿಲ್ಸಿ, ತಕದಿಮೆ ಅಂತ. ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ರು. ಆ ಡ್ಯಾನ್ಸರ್ ಮೊಮ್ಮಗನೇ ಸಚಿನ. ಆ ಡ್ಯಾನ್ಸರ್ ಮೊಮ್ಮಗನೇ ಸಚಿನ. ಸೊ ಇದು ಅಂಬಾರಿನಾ? ಕಟ್ ಮಾಡ್ತಾ ಇದೀನಿ. ನಿಮಗೆ ಸಚಿನ್ ಅಂತ ತೋರಿಸ್ತೀನಿ ನೋಡಿ ಗೈಸ್. ನಾನೇ ಗೈಸ್ ಇದು ಹಿಡಿತದೆ, ಡೈರೆಕ್ಟ್ ಆಗಿ ಬಂದಿದ್ದೀನಿ ಇಲ್ಲಿ ಅಷ್ಟೇ. ಇವಾಗ ಏನೋ ಗ್ರೌಂಡ್ ಫ್ಲೋರ್ ಮುಗಿತು. ನೆಕ್ಸ್ಟ್ ಬ್ಯಾಗ್ ಹಿಡ್ಕೊ. ಅವಾಗ ನಾನು ಹಿಡ್ಕೊಂಡಿದ್ದೆ. ಬೆಳಗ್ಗೆ ಬ್ಯಾಗ್ ಹಿಡಿಯಕತ್ತ. ಈಗ ಗ್ರೌಂಡ್ ಫ್ಲೋರ್ ಮುಗಿತು. ಇವಾಗ ಫಸ್ಟ್ ಫ್ಲೋರ್ಗೆ. ಇವಾಗ ಫಸ್ಟ್ ಫ್ಲೋರ್ ಹೋಗ್ತಿದೀವಲ್ಲ, ಅವ್ರು ಹಾಜರು ಇಲ್ಲಿ ಎಲ್ಲ ಓಡಾಡ್ತಾ ಇದ್ವಿ ಅವಾಗ. ಯಾವ್ದ್ರು ಹೌಲ ಅಂತಿದ್ರು. ರಾಜರು ನನ್ನ ಸೊಂಟದ ಮೇಲೆ ಕೂರ್ಸ್ಕೊಂಡೆಲ್ಲ ಓಡಾಡ್ತಿದ್ರು ಅವಾಗ. ರಾಜರು ಅವಾಗ ಹೌಲ ಅಂತಿದ್ರು. ಹೌಲ ಆದಾಗ ನಾನು ಹೌಲ ಅಂತಿದ್ರು. So let's take a one pic.
ಕ್ಲಿಪ್ ಎಲ್ಲ ಹಾಕವ್ರ ಮಜಾ ಕ್ಲಿಪ್ ಎಲ್ಲ ಹಾಕವ್ರ ಅದು ಕಲ್ ಮೇಲ್ಗಡೆ ಬಂದು ಇದನ್ನ ಕೂರ್ಸಿರ್ತಾರೆ ಗ್ರಾನೈಟ್. ಓಕೆ. ಅದಕ್ಕೆ ಅದನ್ನ ಕಟ್ಟಿಯಾಗಿ ಕುತ್ಕೊಂಡ್ಲಿ ಕಲ್ಲಿಂದ ಜಾರಬಾರ್ದು ಅಂತ ಹೇಳ್ಬಿಟ್ಟು ಕ್ಲಿಪ್ಪನ್ನು ಹಾಕಿರ್ತಾರೆ. ಯಾರು ಪುತ್ತಳಿ. ಸೊ ಇವ್ರನ್ನ ನೋಡ್ತಾ ಇದ್ರೆ ಕನ್ನಡ ಆಕ್ಟರ್ ಅಚ್ಯುತ್ ರಾವ್ ನೋಡ್ದಂಗೆ ಆಗ್ತದೆ. ಯಾರು ನಾವು ಅಚ್ಯುತ್ ರಾವ್. ಈ ಫ್ಯಾನ್ ಬಂದ್ಬಿಟ್ಟು ಇಲ್ಲಿ ರಾಜರು ಕುತ್ಕೊಂಡಿದಾರಲ್ಲ ಅವರಿಗೆ ಬೇವರ್ಸ್ ನೀವು. ಸೊ this is the best view guys. So I never see mirror also. ನೋಡಿ ಕರೆಕ್ಟಾಗಿ ಹೇಳ್ಬಿಟ್ನಾ? ಸೊ ಹೌದು ಮಗ, ಆದ್ಮೇಲೆ ಇಲ್ಲೆಲ್ಲ ಕುತ್ಕೊಳಕೈತೆ, ಅಲ್ಲಿ ಮೇಲ್ಗಡೆನೂ ಕುತ್ಕೊಳಕ್ಕೆ ನೋಡು. ಅದು ಇವಾಗ ಮಾಡಿರೋದ? ಇವಾಗ ಮಾಡಿರೋದಲ್ಲ, ಹಳೇದ್ರಿಂದ ಇದ್ದಿದ್ದು. ಹೌದಾ? ಹೇಳ್ಬಿಟ್ರ ನನಗೆ. ಹೌದು. ಇಲ್ಲಿ ವಾಲಿಬಾಲ್ ಆಡ್ತಿದ್ರು ರಾಜರು, ಕಬಡ್ಡಿ. ನಾನು ಅವಾಗ ಎಕ್ಸ್ಟ್ರಾ ಪ್ಲೇಯರ್. ಅಲ್ಲೂ ಎಕ್ಸ್ಟ್ರಾ. ನಾನು ಅವಾಗ ಎಕ್ಸ್ಟ್ರಾ ಪ್ಲೇಯರ್. So how can I help you? ಮೈಸೂರು ರಾಜ್ಯದ ಬರಂಗಿದ್ರೆ ಈ ತರ ಒಬ್ರು ಗೈಡ್ ಸಿಗ್ತಾರೆ. ಜಯ ಚಾಮರಾಜ ಒಡೆಯರ್. ಸೊ ಬಿಟ್ಟು ಮುಂದೆ ಹೇಳ. ಹೌದು, ನಾನು ಸೈಡ್ನ ತಗೊಂಡ್ರೆ ನಿಮಗೆ ಯಾವುದೇ ಅದು ಏನೇನು ಎಲ್ಲೆಲ್ಲಿ ಇತ್ತು, ಯಾರ್ಯಾರು ಏನೇನು ಮಾಡ್ತಾ ಇದ್ರು, ಇಲ್ಲಿ ಏನ್ ಆಗ್ತಾ ಇತ್ತು ಎಲ್ಲದೂ ಹೇಳ್ತಾರೆ. ದಯವಿಟ್ಟು ಮುಟ್ಬೇಡಿ ಅಂತ. ಅದನ್ನ ಹೇಳ್ಬಿಟ್ಟು ಮುಟ್ಬಿಡಿ ಅಂತ. ಇಲ್ಲಿ ಯಾವುದೇ ಐಟಮ್ಗಳನ್ನ ಮುಟ್ಟಂಗಿಲ್ಲ. ಸೊ ಇದು ಏನಕ್ಕಿತ್ತು ಅಂತ ಇವಾಗ ಹೇಳ್ತೀನಿ. ಮಹಾರಾಜರು ಚಿನ್ನದ ಸಿಂಹಾಸನ. ಇದನ್ನ ಕಟ್ ಮಾಡ್ಕೊಂತೀನಿ ನಾನೇನ್ ಹೇಳಿದೆ? ಸೊ ಇದೇನಕ್ಕಿತ್ತು ಅಂತ ಹೇಳಿದ್ರೆ, ರಾಜರು ಹೊರಗಡೆ ಇದ್ದಿದ್ದೆಲ್ಲ ಯಾರನ್ನ ನೋಡಕ್ ಬಂದಾಗ ಅವ್ರನ್ನೆಲ್ಲ ದರ್ಬಾರ್ ಮಾಡೋ ಟೈಮಲ್ಲಿ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು. ಆ ಜಾಗ ಎಲ್ಲ ಒಂದ್ ಸೈಡ್ಗೆ 400 ಜನ ಕುತ್ಕೋಬೋದಿತ್ತು, ಇನ್ನೊಂದ್ ಕಡೆ ಪುರುಷರು ಕುತ್ಕೋಬೋದಿತ್ತು. ಒಟ್ಟು 300ರಿಂದ 400 ಜನ. ಯಾರು ಹೇಳಿದ್ರು 300ರಿಂದ 400 ಅಂತ? ಗೊತ್ತಿಲ್ಲ, ನಾನು ಹೇಳಿದೆ. ಸೊ ಒಂದ್ರಲ್ಲಿ ಗಣ್ಯರಿಗೆ ಆಸನ ವ್ಯವಸ್ಥೆ ಇತ್ತು, ಇನ್ನೊಂದ್ ಕಡೆ ನಾರ್ಮಲ್ ಜನರಿಗೆ ಇತ್ತು, ಇನ್ನೊಂದ್ ಸೈಡ್ ಫುಲ್ ಮಹಿಳೆಯರಿಗಿತ್ತು. ಸಾರಿ ನಾನು ಕಾಣಿಸ್ತಾ ಇಲ್ಲ. ಅದೇ ಇತ್ತು ಗೈಸ್, ಅವ್ನು ಹೇಳಿರೋದೆಲ್ಲ ಕರೆಕ್ಟ್, ನಂಬೇಡಿ ಅಷ್ಟು. ಕನ್ನಡಿ ನೋಡ್ಕೊಕ್ ಬಿಡಲ್ಲ ಅಲ್ಲ? ಕನ್ನಡಿ ನೋಡ್ಬೇಡ, ಯಾಕೆ ನಾನು ಚೆನ್ನಾಗಿದೆ ಅಂತ. ಸೊ ಗೈಸ್ ಕತೆ ಹೇಳ್ತೀನಿ ಏನಂತ. ಏನಿಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಏನಿಲ್ಲ ಅಂತ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ.